ಈಗ ತಾನೇ ವೇದಿಕೆಗೆ ಬಂದು ಆಸೀನರಾಗಿರುವಂತಹ ಮಾನ್ಯ ಜಿ.ಟಿ. ದೇವೇಗೌಡರಿಗೆ ಎಲ್ಲರೂ ಜೋರು ಚಪ್ಪಾಟೆ ತಟ್ಟುವ ಮೂಲಕ ಸ್ವಾಗತಿಸಬೇಕಾಗಿರುವಂತೆ. ಈಗ ಮೊದಲನೇ ಕುಸ್ತಿ ಪೈಲ್ವಾನ್ ರಾಘವೇಂದ್ರ ಕೈಯತ್ತಪ್ಪ. ಪೈಲ್ವಾನ್ ವಿಜಯ್ ಬೆಲ್ ಹಾಕಿದ ತಕ್ಷಣ ಕುಸ್ತಿ ಶುರು ಮಾಡಬಹುದು. ಮುಂದಿನ ಜೊತೆ ಈಶ್ವರ ರಾಯರಗಡ್ಡಿ ಪೈಲ್ವಾನ್ ಸುರೇಶ್ ಶೆಣೈರವರ ಶಿಷ್ಯ ಪೈಲ್ವಾನ್ ಪ್ರಶಾಂತ್ ನಾಯಕ್ ಬಿನ್ ನಲ್ಲಿರಾಜು ವರ್ಸಸ್ ಶ್ರೀರಾಮ್ಪುರ 10 ಜನಗಡಿಯ ಪೈಲ್ವಾನ್ ರಮೇಶ್ ರವರ ಪಟ್ಟ ಪೈಲ್ವಾನ್ ಮಹದೇವ್ ಬಿನ್ ಪುಟ್ಟಸ್ವಾಮಿ ಕೂಡ್ಲೆ ಸಿದ್ಧರಾಗಿ ಅಖಾಡದ ಬಳಿ ಬರಬೇಕು. ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಕೆಜಿ ಕೊಪ್ಪಲಿನ ಪೈಲ್ವಾನ್ ಬಿ ಕೃಷ್ಣಪ್ಪನವರು ಮುಖ್ಯ ತೀರ್ಪುಗಾರರು ಹಾಗೂ ವೀರನ್ಗೆರೆ ಹಿರಿಯ ಪೈಲ್ವಾನರಾದ ಜಿ ಶಂಕರ್ ಅವರು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ರೀಡಾಪಟುಗಳು ಒಳ್ಳೆ ಡಾಮ್ ಮಾಡಿದಾಗ ಜೋರು ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಯುವಕರು ಈ ಒಂದು ಕುಸ್ತಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಬಹಳ ಶಿಸ್ತಿನ ಜೀವನ ಅವಶ್ಯಕ. ಬೆಳಗಿನ ಜಾವ ಎದ್ದು ಸಾಧನೆ ಮಾಡಿ ದೇಹ ಸೌಷ್ಠವವನ್ನು ಕಾಪಾಡಿಕೊಂಡು ಒಳ್ಳೆಯ ಆಹಾರ ಪದ್ಧತಿಯನ್ನು ರೂಢಿಸಿಕೊಂಡು ಹಾಗೂ ಗುರುಗಳ ಮುಖೇನ ಈ ಕುಸ್ತಿ ಕ್ರೀಡೆಯನ್ನು ಕಲಿತು ಅವರು ಇದರಲ್ಲಿ ಯಶಸ್ಸನ್ನು ಗಳಿಸಬೇಕು. ಕುಸ್ತಿಯನ್ನ ಕಲೆ ಎಂದು ಕರೆದಿದ್ದಾರೆ. ಕಾರಣ ಇದರೊಳಗೆ ದೇಹದ ಚಾಕಚಕ್ಯತೆಯ ಜೊತೆಗೆ ಮನಸ್ಸಿನ ಚಾಣಾಕ್ಷತನವು ಬಹಳ ಅವಶ್ಯಕ. ಎದುರಾಳಿ ಯಾವ ಡಾವ್ ಮಾಡ್ತಾ ಇದ್ದಾನೆ ನೋಡ್ಕೊಂಡು ಯಾವ ತರ ತೋಡ್ ಮಾಡಬೇಕು, ತಿರ್ಗಾ ಅದನ್ನ ಯಾವ ತರ ಬಿಡಿಸ್ಕೊಂಡು ಪ್ರತಿಸ್ಪರ್ಧಿಯನ್ನ ನೆಲಕ್ಕೆ ಕೆಡಬೇಕು ಅನ್ನೋದು ಒಂದು ಕ್ರೀಡೆ. ಇದು ನೋಡಿ ಕಲಿಬೇಕು ಹಾಗೂ ದಿನನಿತ್ಯ ಗರಡಿಯಲ್ಲಿ ಸಾಮ್ ಮಾಡ್ತಾ ದೇಹವನ್ನ ಕಬ್ಬಿಣ ಗಟ್ಟಿ ಮಾಡಿಕೊಂಡು ಗುರುಗಳು ಉಸ್ತಾದರು ಯಾವ ತರ ಡಾವ್ಗಳನ್ನ ಹೇಳ್ಕೊಡ್ತಾರೆ ಅದನ್ನ ಕಲ್ತ್ಕೊಂಡು ದಿವಸ ಪ್ರಾಕ್ಟೀಸ್ ಮಾಡಿ ಇದರೊಳಗೆ ಹೆಸರಾಂತ ಕುಸ್ತಿ ಪಟುಗಳಾಗಬೇಕು ಅನ್ನೋದು ಈ ಒಂದು ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಯುವಕರಿಗೆ ಕಿವಿ ಮಾತನ್ನ ಹೇಳಲು ಬಯಸುತ್ತೇವೆ. ನಮ್ಮ ಯುವಕರುಗಳು ದುಶ್ಚಟದಿಂದ ದೂರ ಆಗಿ ಈ ಒಂದು ನಶಿಸುತ್ತಿರುವಂತಹ ನಾಡ ಕುಸ್ತಿ ಮತ್ತೆ ಮೇಲೆ ಎದ್ದು ವಿಜೃಂಭಿಸುವಂತೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕಳಕಳಿಯ ಮನವಿ. ಮೈಸೂರು ಒಂದು ಅರಸರು ಆಳಿದಂತಹ ಸಾಮ್ರಾಜ್ಯ.
ಇಲ್ಲಿ ಕುಸ್ತಿ ಕಲೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಶಾಂತಲಾ ಥಿಯೇಟರ್ ಮೈಸೂರು, ಅದರ ಹತ್ರ ಸೀತಾ ವಿಲಾಸ್ ಚೌಲ್ಟ್ರಿ ಅಂತಿದೆ, ಸೀತಾ ವಿಲಾಸ್ ಛತ್ರ. ಅಲ್ಲಿಗೆ ಪ್ರಪಂಚದ ಬಹಳ ಹೆಸರಾಂತ ಕುಸ್ತಿಪಟು ಗಾಮ ಮೈಸೂರಿಗೆ ಭೇಟಿ ನೀಡಿದ್ದಾಗ ಚಿಕ್ಕಾಗಿದೆ. ಈ ಒಂದು ಕುಸ್ತಿ ಪಂದ್ಯದಲ್ಲಿ ತಮ್ಮೇಗೌಡರ ಶಿಷ್ಯ ವೆಂಕಟೇಶ